ಈ ಕೆಲಸ ಮಾಡಿದರೆ ಲಕ್ಷ್ಮಿಯಿಂದ ರಾತ್ರೋರಾತ್ರಿ ಶ್ರೀಮಂತರಾಗುತ್ತೀರಿ. ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುವವರು, ಶ್ರೀಮಂತರಾಗಲು ಬಯಸುವವರು ಲಕ್ಷ್ಮೀ ದೇವಿಗೆ ಮೆಚ್ಚುಗೆಯಾಗುವಂತಹ ಕೆಲಸ ಮಾಡಬೇಕು. ಶ್ರೀಮಂತರಾಗಲು ಹಣವನ್ನು ಪಡೆಯಲು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಯಾವ ಕೆಲಸ ಮಾಡಬೇಕು, ಇವುಗಳನ್ನು ನೀವು ಮರೆಯದೆ ಮಾಡಿ. ನನ್ನ ಬಳಿ ಸಾಕಷ್ಟು ಹಣವಿದೆ, ಲಕ್ಷ್ಮೀ ದೇವಿಯ ಆಶೀರ್ವಾದವು ನನ್ನೊಂದಿಗೆ ಸದಾಕಾಲ ಇದೆ ಮತ್ತು ನನ್ನ ಜೀವನದಲ್ಲಿ ಹಣದ ಕೊರತೆ ಎಂಬುದೇ ಇಲ್ಲ ಎಂದು ನೀವು ಬೀಗುತ್ತಿದ್ದರೆ ಲಕ್ಷ್ಮಿಯ ಕೋಪದಿಂದ ಒಂದೇ ಕ್ಷಣದಲ್ಲಿ ಭಿಕ್ಷುಕರಾಗಬಹುದು. ಶ್ರೀಮಂತರನ್ನು ಬಡವರನ್ನಾಗಿ ಮಾಡುವ ಮತ್ತು ಬಡವರನ್ನು ಶ್ರೀಮಂತರನ್ನಾಗಿ ಮಾಡುವ ಶಕ್ತಿ ಲಕ್ಷ್ಮೀ ದೇವಿಗಿದೆ. ಹಾಗಾಗಿ ಬಡವರಾದಾಗ ಕುಗ್ಗಬಾರದು, ಶ್ರೀಮಂತರಾದಾಗ ಹಿಗ್ಗಬಾರದು ಎಂಬುದನ್ನು ತಲೆಯಲ್ಲಿಟ್ಟುಕೊಳ್ಳಬೇಕು. ನೀವು ಶ್ರೀಮಂತರಾಗಬೇಕಾದರೆ ನಿಮ್ಮ ಕಾರ್ಯಗಳನ್ನು ನೀವು ಶುದ್ಧವಾಗಿಟ್ಟುಕೊಳ್ಳಬೇಕು ಮತ್ತು ಮುನ್ನೆಚ್ಚರಿಕೆಗಳನ್ನು ಅನುಸರಿಸಬೇಕು. ಈ ಕೆಲಸಗಳನ್ನು ಮಾಡಿದರೆ ನೀವು ಕ್ಷಣದಲ್ಲೇ ಶ್ರೀಮಂತರಾಗುತ್ತೀರಿ. ಮನೆಯಲ್ಲಿ ಎಲ್ಲೆಂದರಲ್ಲಿ ಕೊಳಕನ್ನು ಬಿಡಬೇಡಿ. ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸಿ. ಬಟ್ಟೆಗಳನ್ನು ಸ್ವಚ್ಛವಾಗಿರಬೇಕು ಮತ್ತು ತೊಳೆಯಬೇಕು. ಸುಗಂಧ ದ್ರವ್ಯವನ್ನು ಬಳಸಲು ಮರೆಯದಿರಿ. ಮನೆಯಲ್ಲಿ ಕಸ, ತ್ಯಾಜ್ಯ ಇತ್ಯಾದಿ ಸಂಗ್ರಹವಾಗಲು ಬಿಡಬೇಡಿ. ಕಾಲಕಾಲಕ್ಕೆ ಸ್ವಚ್ಛಗೊಳಿಸಿ ಶುದ್ಧವಾಗಿಟ್ಟುಕೊಳ್ಳಿ. ದಕ್ಷಿಣ, ನೈಋತ್ಯ ಮತ್ತು ಪಶ್ಚಿಮದಲ್ಲಿ ಯಾವುದೇ ಹೊಂಡ, ಬೋರಿಂಗ್, ಟ್ಯಾಂಕ್, ಶೌಚಾಲಯ, ನೀರಿನ ಟ್ಯಾಂಕ್ ಇತ್ಯಾದಿ ಇರಬಾರದು ಮತ್ತು ಎಲ್ಲೆಲ್ಲಿ ವಾಸ್ತುದೋಷವಿದೆಯೋ ಅಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಬೇಕು. ಬಾತ್ರೂಮ್ನಲ್ಲಿ ಟ್ಯಾಪ್ ಇತ್ಯಾದಿಗಳನ್ನು ನೀರು ತೊಟ್ಟಿಕ್ಕದಂತೆ ಯಾವಾಗಲೂ ನೋಡಿಕೊಳ್ಳಿ. ಸಂಜೆಯ ನಂತರ ಮನೆಯನ್ನು ಗೂಡಿಸಬೇಡಿ. ಹಾಗೆ ಮಾಡಿದರೆ ಮನೆಯ ಹೊರಗೆ ಕಸ ಎಸೆಯಬೇಡಿ. ಪೊರಕೆಯನ್ನು ಸುರಕ್ಷಿತವಾಗಿ ಇರಿಸಿ ಮತ್ತು ಅದನ್ನು ನಿಲ್ಲಿಸಿ ಇಡಬೇಡಿ. ಯಾರೂ ನೋಡದ ರೀತಿಯಲ್ಲಿ ಪೊರಕೆಯನ್ನು ಇಡಬೇಡಿ. ಪೊರಕೆಯ ಮೇಲೆ ಎಂದಿಗೂ ನಿಮ್ಮ ಕಾಲುಗಳನ್ನು ಹಾಕಬೇಡಿ ಅಥವಾ ಅದರ ಮೇಲೆ ನಡೆದುಕೊಂಡು ಹೋಗದಿರಿ. ಹೆಂಡತಿ, ಮಗಳು, ಚಿಕ್ಕಮ್ಮ, ದೊಡ್ಡಮ್ಮ, ತಾಯಿ, ಸಹೋದರಿ ಹೀಗೆ ಮನೆಯ ಮತ್ತು ಸಮಾಜದ ಎಲ್ಲ ಮಹಿಳೆಯರನ್ನು ಗೌರವಿಸಿ ಮತ್ತು ಅವರನ್ನು ಯಾವುದೇ ರೀತಿಯಲ್ಲಿ ದುಃಖಕ್ಕೆ ಒಳಪಡಿಸಬೇಡಿ. ಮಹಿಳೆಯರನ್ನು ಗೌರವಿಸಿದಷ್ಟು ಲಕ್ಷ್ಮೀ ದೇವಿಯು ಆಕೆಯ ಅನುಗ್ರಹವನ್ನು ನಿಮ್ಮ ಮೇಲೆ ಇಡುತ್ತಾಳೆ. ಹಸುಗಳು, ನಾಯಿಗಳು, ಭಿಕ್ಷುಕರು ಇತ್ಯಾದಿಗಳಿಗೆ ಸಾಧ್ಯವಾದಷ್ಟು ಆಹಾರವನ್ನು ನೀಡಿ. ಕೊಡಲು ಸಾಧ್ಯವಾಗದಿದ್ದರೂ ಅವರನ್ನು ದೂಷಿಸಬೇಡಿ. ನಿಮ್ಮ ಹಿರಿಯರನ್ನು ಗೌರವಿಸಿ. ನಿಮ್ಮ ಕುಟುಂಬದ ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಳ್ಳಿ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.